ಎಲ್ಲ ನನ್ನ ಆತ್ಮೀಯ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಮಾಜಿ ಮಂತ್ರಿಗಳು, ಅನುಭವಿಗಳು ಆಗಿರ್ತಕ್ಕಂಥ ವೆಂಕಟರಾವ್ ನಾಯಡಗೌಡ್ರೆ ಹಾಗೂ ಅಗ್ರಿಬೊಮ್ಮನಹಳ್ಳಿಯ ಜನಪ್ರಿಯ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ನೇಮಿರಾಜ್ ನಾಯಕ್ ಸಾಹೇಬ್ರೆ, ಮತ್ತೊಬ್ಬರು ಹಿರಿಯಕರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಅನುಭವಿಗಳು ಅವ್ರದೇ ಆದಂಥ ಶೈಲಿಯಲ್ಲಿ ಇವತ್ತಿನ ದಿನ ತಮ್ಮೆಲ್ಲರ ಮನಸ್ಸನ್ನು ಮುಟ್ಟತಕ್ಕಂಥ ನಿಟ್ಟಿನಲ್ಲಿ ಹಲವಾರು ವಿಚಾರಗಳು ಸನ್ಮಾನ್ಯ ಕುಮಾರಣ್ಣವರ ಕಾಲ್ಗಡದಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅವರ ಸಾಧನೆಗಳನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟಿರ್ತಕ್ಕಂಥ ಹನುಮಂತಣ್ಣನವರೇ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ರಶ್ಮಿ ರಾಮೇಗೌಡ್ರೆ, ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣನವರೇ ಹಾಗೂ ವೇದಿಕೆ ಮೇಲೆ ಸಾಕಷ್ಟು ಜನ ಪಕ್ಷದ ಎಲ್ಲ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು, ತಾಲೂಕಿನ ಎಲ್ಲ ನಿಷ್ಠಾವಂತ ಕಟ್ಟಾಳುಗಳು, ಇವತ್ತಿನ ಕೊನೆಯ ಕಾಲ್ಘಟ್ಟಕ್ಕೆ ಬಂದು ತಲುಪಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ತಾಳ್ಮೆಯಿಂದ ಸಮಾಧಾನಕರವಾಗಿ ನಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಮಾನ್ವಿ ತಾಲೂಕಿಗೆ ಸ್ವಾಗತವನ್ನು ಕೋರಿದ್ದೀರಿ. ಸಿಂಧನೂರು ಮತ್ತು ಮಾನ್ವಿಯಲ್ಲಿ ಇವತ್ತು ವಿಶೇಷವಾಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಪಕ್ಷದ ಕಡೆಯಿಂದ ಇಡೀ ರಾಜ್ಯ ವ್ಯಾಪ್ತಿ ಬಹುತೇಕ ಜಿಲ್ಲೆಗಳು, ಹಲವಾರು ತಾಲೂಕುಗಳಿಗೆ ಮೊದಲನೇ ಹಂತದಲ್ಲಿ ಈ ಪ್ರವಾಸವನ್ನು ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳ ಸಹಕಾರದಿಂದ ಇವತ್ತೇನು ನಾನು ಕೈಗೆ ಎತ್ಕೊಂಡಿದ್ದೇನೆ. ಪ್ರಪ್ರಥಮವಾಗಿ ಇವತ್ತು ಮಾನ್ವಿ ತಾಲೂಕಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕಳೆದ ಸುದೀರ್ಘವಾಗಿ 1.5 ತಾಸು 2 ತಾಸು ಎಲ್ಲ ನಾಯಕರುಗಳು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ದೇವರ ಗೀತೆಯನ್ನು ಹಾಡುವ ಮೂಲಕ ಮಾನ್ವಿ ತಾಲೂಕಿನ ಒಬ್ಬರು ಹೆಣ್ಣುಮಗಳು ಶಾಂತಾ ಬಲಟ್ಗೆ ಅಂತ ನನ್ನ ತಂಗಿ, ಆ ಹೆಣ್ಣುಮಗಳು ಅತ್ಯಂತ ಸೊಗಸಾಗಿ ಆಕೆಯ ಕಂಠ ಭಗವಂತ ಎಷ್ಟು ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾನೆ ಆ ಭಗವಂತ ಆ ಹೆಣ್ಣು ಮಗಳಿಗೆ ಅಂತಕ್ಕಂಥದ್ದನ್ನು ಒಬ್ಬ ಕಲಾವಿದನಾಗಿ ನಾನು ಭಾಳ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಳ್ಬಲ್ಲ. ಜೊತೆಯಲ್ಲಿ ಮತ್ತೊಬ್ಬಳು ಹೆಣ್ಣುಮಗಳು ಇವತ್ತು ನನ್ನ ಮನಸ್ಸಿಗೆ ಭಾಳ ಒಂದು ಭಾವನಾತ್ಮಕವಾದಂಥ ಒಂದು ಕ್ಷಣ. ಆಕೆ 2006ನಲ್ಲಿ ಜನಿಸಿದಂಥ ಹೆಣ್ಣುಮಗಳು. ಅಂದು ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಕಾವೇರಿ ಅಂತ ಹೆಣ್ಣುಮಗಳ ಹೆಸರು. ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರಿಗೆ ನನ್ನ ಮತ್ತೊಬ್ಬ ತಂಗಿ ಇವತ್ತು ಸುದೀರ್ಘವಾಗಿ ತನ್ನ ಮನದಾಳದ ಒಂದು ಪತ್ರವನ್ನು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಆಕೆ ಮೆಚ್ಚಿರ್ತಕ್ಕಂಥ ಜನನಾಯಕ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ
ತಂದೆ ಸ್ಥಾನದಲ್ಲಿ ಆ ಹೆಣ್ಣುಮಗಳು ಇವತ್ತೇನು ನೋಡ್ತಾ ಇದ್ದಾಳೆ, ಬಹುಶಃ ಅದಕ್ಕೆ ಕಾರಣ ಭಾಗ್ಯಲಕ್ಷ್ಮಿ ಯೋಜನೆಯ ಅಡಿ ಭಾಗ್ಯಲಕ್ಷ್ಮಿ ಬಾಂಡನ್ನ ನನ್ನ ತಂಗಿಯಾದಂಥ ಕಾವೇರಿಗೆ ಅವಳು ಹುಟ್ಟಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ತಂದೆಗೆ ಏನು ಕೊಟ್ಟಿದ್ರು ಅದನ್ನು ಆಕೆ ಸ್ಮರಿಸ್ಕೊಳ್ತಾ ನನ್ನ ಹತ್ರ ಬಂದು ವಿಶೇಷವಾಗಿ ಕುಮಾರಣ್ಣ ಅವರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಪಟ್ಟಿರ್ತಕ್ಕಂಥ ಈ ನನ್ನ ತಂಗಿ ಬಹುಶಃ ಇಂಥ ಹೆಣ್ಣು ಮಕ್ಕಳು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಸನ್ಮಾನ್ಯ ಕುಮಾರಣ್ಣ ಅವರ ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ, ಎರಡನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಅತ್ಯಂತ ಕಮ್ಮಿ ಅವಧಿ ಇದ್ದರೂ ಕೂಡ ಬಹಳ ಜನ ಇವತ್ತು ನಮ್ಮ ರಾಜ್ಯವನ್ನು ದೇಶವನ್ನು ಪ್ರತಿನಿಧಿಸಿದ್ದಾರೆ. ತುಂಬ ಜನ ಇವತ್ತು ರಾಜಕಾರಣಕ್ಕೆ ಬರ್ತಕ್ಕಂಥ ಯುವಕರಿಗೆ ನಾನೊಂದು ಮಾತನ್ನ ಈ ಒಂದು ವೇದಿಕೆ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಮ್ಮೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಒಂದು ವಿಚಾರ ಇರುತ್ತೆ, ನಾವು ರಾಜಕಾರಣಕ್ಕೆ ಹೆಜ್ಜೆಯನ್ನು ಇಡ್ತಾ ಇದ್ದಂಗೆ ನಮಗೆ ಯಾವುದಾದ್ರೂ ದೊಡ್ಡ ಸ್ಥಾನಮಾನದ ಅಪೇಕ್ಷೆಯನ್ನು ಇಟ್ಕೊಂಡು ನಾನು ಯಾವುದಾದ್ರೂ ದೊಡ್ಡ ಸ್ಥಾನಕ್ಕೆ ಹೋಗಿ ತಲುಪಿದಂಥ ಸಂದರ್ಭದಲ್ಲಿ ಸಮಾಜ ನನ್ನನ್ನು ನೋಡ್ತಕ್ಕಂಥ ರೀತಿ ಒಂದು ರೀತಿ ಆಕರ್ಷಣೀಯವಾಗಿರುತ್ತೆ, ಒಳಗಡೆ ಭಾಳ ಒಂದು ರೀತಿ ನಮಗೆ ಸಂತೋಷ ತಂದುಕೊಡುತ್ತೆ ಅಂತಕ್ಕಂಥದ್ದನ್ನು ತುಂಬ ಜನ ಇವತ್ತು ಯುವ ಸಮುದಾಯದ ರಾಜಕಾರಣಿಗಳೇನು ಬಯಸ್ತಾರೆ. ಆದರೆ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಕುಮಾರಣ್ಣ ಅವರ ಮಗನಾಗಿ ಅವರನ್ನು ನಾನು ಭಾಳ ಹತ್ತಿರದಿಂದ ಅವರ ರಾಜಕಾರಣದ ಜೀವನವನ್ನು, ಅವರ ಬದುಕನ್ನು ಏನು ನೋಡಿದ್ದೇನೆ. ತುಂಬ ಜನ ರಾಜಕಾರಣಿಗಳು ರಾಜಕಾರಣವನ್ನು ತಲೆಯಿಂದ ಮಾಡ್ತಾರೆ, ಇಲ್ಲಿಂದ ಮಾಡ್ತಾರೆ. ಬಹಳ ಕಮ್ಮಿ ಚಿನ್ನದಂಥ ವ್ಯಕ್ತಿ ಕುಮಾರಣ್ಣ ಅವರು. ಹೃದಯದಿಂದ ಜನರ ಸೇವೆಯನ್ನು ಮಾಡ್ತಾ ಇಲ್ಲಿಯವರೆಗೂ ದೀರ್ಘಕಾಲ ಅಧಿಕಾರ ನಮಗೆ ಹೆಚ್ಚಾಗಿ ನಾವು ಎಂದೂ ಕೂಡ ನಮ್ಮ ಪಕ್ಷ ಆಡಳಿತದಲ್ಲಿ ನಾವು ಯಾವತ್ತೂ ಕೂಡ ಜಾಸ್ತಿ ದಿನ ಆಡಳಿತ ಪಕ್ಷದಲ್ಲಿ ಇದ್ದಂಥವ್ರಲ್ಲ. ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಡದಿಂದ ಇವತ್ತಿನವರೆಗೂ ಒಂದು ಕಡೆ ದೇವೇಗೌಡರು ಸಾಹೇಬರು 3.25 ವರ್ಷ ಅವಧಿ PWD ಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹುಶಃ ಯಾರು ಕೂಡ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರ್ಲಿಕ್ಕಿಲ್ಲ. ಒಬ್ಬ ಸಣ್ಣ ರೈತನ ಮಗ ಹಾಸನ ಜಿಲ್ಲೆಯ ಹರದನಹಳ್ಳಿನಲ್ಲಿ ಹುಟ್ಟಿ ಹಿಂದೆ ಮುಂದೆ ಯಾವುದು ರಾಜಕೀಯದ ಹಿನ್ನೆಲೆಗಳಾಗಲಿ ಅಥವಾ ಅವ್ರಿಗೆ ರಾಜಕಾರಣದಲ್ಲಿ ಬೆಳೆಸ್ತಕ್ಕಂಥ ಯಾರು ಕೂಡ ಅವ್ರ ಜೊತೆಯಲ್ಲಿ ಅಂಥ ವ್ಯಕ್ತಿಗಳು ಯಾರೂ ಇರಲಿಲ್ಲ. ಆದರೆ ದೇವೇಗೌಡರು ಸಾಹೇಬರು ಹುಟ್ಟಿನಿಂದನೇ ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸ್ಕೊಂಡಂಥವರು. 1962ರಲ್ಲಿ ಪ್ರಪ್ರಥಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡಗಳು ಕ್ಷೇತ್ರದ ಮತದಾರರ ಒಂದು ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಮತದಾರರೇ ದೇವೇಗೌಡರು ಸಾಹೇಬರನ್ನ ಶಾಸಕರಾಗಿ ಕಾಣಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಏರ್ಪಟ್ಟಿದ್ರು. ಅಂದು ನಮ್ಮ ದೇಶದಲ್ಲಿ ನಿಮಗೆ ತಿಳಿದಾಗೆ ಬೇರೆ ಯಾವುದು ಪಕ್ಷ ಇರಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲಿಂದ ಕಾಂಗ್ರೆಸ್ಸು ಭಾಳ ವರ್ಷ ದೇಶದಲ್ಲಿ ಆಡಳಿತ ಮಾಡಿದೆ. ಹಾಗಾಗಿ ದೇವೇಗೌಡರು ಸಾಹೇಬರು ಕೂಡ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ರು. ಆದರೆ ಕೊನೆಯ ಕಾಲಘಟ್ಟದಲ್ಲಿ, ಕೊನೆಯ ಹಂತದಲ್ಲಿ ಟಿಕೆಟ್ ಸಿಕ್ಕಬೇಕಾಗದಂಥ ಒಂದು ವಿಚಾರದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಯಾವಾಗ ಕಾಂಗ್ರೆಸ್ ಪಕ್ಷ ಕೈ ಕೊಡುತ್ತೆ, ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ನನಗೆ ಯಾಕಪ್ಪ ಬೇಕು ರಾಜಕಾರಣ, ನಾನೊಬ್ಬ ಸಣ್ಣ ರೈತನ ಮಗ, ಇವತ್ತು ಯಾವುದಾದ್ರೂ ಪಕ್ಷದ ಚಿಹ್ನೆ ಅಡಿ ನಿಂತರೆ ಜನಗಳು ಕೂಡ ಆಶೀರ್ವಾದ ಮಾಡ್ತಕ್ಕಂಥ
ಅವತ್ತಿನ ಒಂದು ಸಂದರ್ಭ ಇತ್ತು ಅಂತಕ್ಕಂಥದ್ದನ್ನು ಅವರು ಆಲೋಚನೆ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ. ಆದರೆ ಜನರೇ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಯಾವ ರೀತಿ ಜನರ ಜೊತೆ ಸ್ಪಂದಿಸ್ತಕ್ಕಂಥದ್ದು, ಜನರ ಜೊತೆಯಲ್ಲಿ ಇದ್ದು ಜನರ ಪರವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಅಂದಿನ ದೇವೇಗೌಡರು ಸಾಹೇಬರು ಏನು ನಮಗಿಂತ ಇನ್ನೂ 10 ವರ್ಷ ಕಮ್ಮಿನೇ ಇದ್ರು ಅಂದ್ಕೊಳ್ತೀನಿ. ಅವತ್ತೊಂದು 27-28 ವರ್ಷ ಇರ್ಬೋದು ದೇವೇಗೌಡರು ಸಾಹೇಬರಿಗೆ. ಜನರ ಒತ್ತಡ ದೇವೇಗೌಡರು ಸಾಹೇಬ್ರನ್ನ ಸ್ವತಂತ್ರವಾದಂಥ ಅಭ್ಯರ್ಥಿಗಳಾಗಿ ನೋಡಿ ಜನರ ಆಶೀರ್ವಾದದಿಂದ ಪ್ರಪ್ರಥಮವಾಗಿ 62ರಲ್ಲಿ ದೇವೇಗೌಡರು ಸಾಹೇಬರು ವಿಧಾನಸಭೆಗೆ ಪ್ರವೇಶವನ್ನು ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ದೇವೇಗೌಡರು ಸಾಹೇಬರ ರಾಜಕಾರಣದ ಬದುಕನ್ನು ನಾವು ನೋಡ್ತಕ್ಕಂಥದ್ದಾದರೆ ಅವರಿಗೆ ನೀರಾವರಿ ವಿಚಾರವಾಗಿ ವಿಶೇಷವಾಗಿ ಇದ್ದಂಥ ಆ ದೂರದೃಷ್ಟಿ, ಆ ಒಂದು ಚಿಂತನೆ, ಕಲ್ಪನೆ ನಿಜಕ್ಕೂ ಕೂಡ ಇವತ್ತೇನಾದರೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀರಾವರಿಗೆ ಏನಾದರೂ ಹರಿಕಾರರು ಅಂತಕ್ಕಂಥ ಒಂದು ಹೃದಯದಲ್ಲಿ ನೀವು ಸ್ಥಾನವನ್ನು ಕೊಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಕೃಷ್ಣ ಮೇಲ್ದಂಡ ಯೋಜನೆಯನ್ನು 1996 ಮತ್ತು 97ರಲ್ಲಿ ಪ್ರಧಾನಮಂತ್ರಿಗಳಾಗಿದ್ದು ದೇವೇಗೌಡರು ಸಾಹೇಬರು. ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ನ ಒಂದು ಪಾಲಿಸಿಯನ್ನು ತಗೊಂಡು ಬಂದರು. ಅದರಿಂದ ಇವತ್ತಿನವರೆಗೂ ಯಾವ ನೀರಾವರಿ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿದೆ ಅದಕ್ಕೆಲ್ಲ ಹತ್ತತ್ರ ಇವತ್ತಿನವರೆಗೂ 16ರಿಂದ 17 ಸಾವಿರ ಕೋಟಿ ಹಣ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂದು ತಗೊಂಡಂಥ ನಿರ್ಧಾರ ಇವತ್ತಿನವರೆಗೂ ನಮ್ಮ ನಾಡಿನಲ್ಲಿ ಹಾರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಈ ರೀತಿ ಅನೇಕ ಅಣೆಕಟ್ಟುಗಳನ್ನ ಕಟ್ಟಿರ್ತಕ್ಕಂಥದ್ದು, ಜಲಾಶಯಗಳನ್ನ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಯಾರಿಗಾದರೂ ಸಲ್ಲಬೇಕು ಅಂತಕ್ಕಂಥದ್ದಾದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ. ಪುಣ್ಯಾತ್ಮ ದೇವೇಗೌಡರು ಸಾಹೇಬರ ಹೆಸರಿನಲ್ಲಿ ನಾಳೆಯ ದಿನ ದೇವದುರ್ಗದಲ್ಲಿ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಅಲ್ಲಿನ ಒಬ್ಬರು ಹೆಣ್ಣು ಮಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಹಿನ್ನೆಲೆ ಇಲ್ದಿರ ಪ್ರಭಾವಿಗಳು ಬಲಿಷ್ಠರು ಅಂತಕ್ಕಂಥದ್ದು ನಾವೇನು ಒಂದೊಂದ್ಸಲಿ ನೋಡ್ತೇವೆ. ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ಯಾವ ಬಲಿಷ್ಠನಾದರೂ ಸರಿ, ಯಾವ ಪ್ರಭಾವಿಗಳಾದರೂ ಸರಿ, ಜನರು ಕೊಡ್ತಕ್ಕಂಥ ತೀರ್ಪಿಗೆ, ಜನರು ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಒಂದೊಂದು ಸಂದರ್ಭದಲ್ಲಿ ತಲೆ ಬಾಗಲೇಬೇಕಾಗ್ತದೆ. ಅಂಥ ಒಂದು ಸಂದರ್ಭ ದೇವದುರ್ಗದಲ್ಲಿ ಕರಿಯಮ್ಮಾಜಿ ನಾಯಕ್ನವ್ರನ್ನ ಮೊದಲನೇ ಬಾರಿ ಶಾಸಕಿಯಾಗಿ ಮಾಡ್ತಕ್ಕಂಥದಕ್ಕೆ ದೇವದುರ್ಗ ಮತದಾರ ಪ್ರಭುಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆಗಳು, ಕುಮಾರಣ್ಣವರ ಕಾರ್ಯಕ್ರಮಗಳನ್ನ ಸ್ಮರಿಸಿ ಆಕೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ತಾಯಿ ಮೊನ್ನೆ ದಿನ ನಾವೆಲ್ಲ ಕಚೇರಿಯಲ್ಲಿ ಕೂತಾಗ ಬಂದು ಕೇಳ್ಕೊಂಡ್ರು. ನಮ್ಮ ಹಳ್ಳಿಯ ಜನ, ನಮ್ಮ ರೈತಾಪಿ ವರ್ಗದ ಜನ, ಹೆಣ್ಣುಮಕ್ಕಳುಗಳು ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಡ್ದ ಹಿರೀಕರು ದೇವೇಗೌಡರನ್ನ ಒಮ್ಮೆ ಕರೆಸಿ ದೇವದುರ್ಗಕ್ಕೆ ಆ ಪುಣ್ಯಾತ್ಮನ ದರ್ಶನವನ್ನು ನಾವು ನೋಡಬೇಕು, ಆತನ ಕೈನಲ್ಲೇ ನಾವು ಇವತ್ತು ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು ಅಂತಕ್ಕಂಥ ಪ್ರೀತಿಯಿಂದ, ಅಪೇಕ್ಷೆಯಿಂದ ತಾವೇನು ನನಗೆ ಬಂದು ಕರಿಯಮ್ಮನವ್ರು ಹೇಳಿದಂಥ ಸಂದರ್ಭದಲ್ಲಿ ನಾನು ಕೂಡಲೇ ಅವರ ಎದುರುಗಡೆನೇ ದೇವೇಗೌಡರು ಸಾಹೇಬ್ರಿಗೆ ದೂರವಾಣಿ ಮೂಲಕ ಮಾತನಾಡಿದೆ, ಅವರಿಗೂ ಮಾತನಾಡಿಸ್ದೆ. ಅವರು ಒಂದೇ ಮಾತು ಹೇಳಿದರು, ನೋಡಪ್ಪ, ಇವತ್ತು ಜನತಾದಳ ಪಕ್ಷ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಅಲ್ಲ ಪ್ರೀತಿ ವಿಶ್ವಾಸನ ಗಳಿಸಿರ್ತಕ್ಕಂಥದ್ದು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನ ಸದಾಕಾಲ ಜನತಾದಳ ಪಕ್ಷಕ್ಕೆ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ನಮಗೆ ಶಕ್ತಿಯನ್ನು ತುಂಬಿಸಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಪಟ್ಟಿರ್ತಕ್ಕಂಥ ಶ್ರಮ, ನಾನು ಹೋರಾಡಿರ್ತಕ್ಕಂಥ ಒಂದು ರೀತಿ, ಇವೆಲ್ಲವನ್ನ ಗುರುತಿಸಿ ಪಕ್ಷದ ನಮ್ಮ ಅಭ್ಯರ್ಥಿಗಳಿಗೆ ಅನೇಕ ಸಂದರ್ಭದಲ್ಲಿ ಕೈಯನ್ನು ಎತ್ತಿಡ್ದಿರ್ತಕ್ಕಂಥ ಜಿಲ್ಲೆ ನಮ್ಮ ರಾಯಚೂರು ಜಿಲ್ಲೆ. ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಪ್ಪ ಅಂತಕ್ಕಂಥದ್ದು ಅವರೇ ನಾಳೆಯ ದಿನ ಸ್ವತಃ ಸಮಯವನ್ನು ನಿಗದಿ ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ
ಸನ್ಮಾನ್ಯ ದೇವೇಗೌಡರು ಸಾಹೇಬರು ದೇವದುರ್ಗ ತಾಲೂಕಿಗೆ ಆಗಮಿಸ್ತಾ ಇದ್ದಾರೆ. ಬಹುಶಃ ನಾಳೆಯ ದಿನ ಒಂದು ದೊಡ್ಡ ಜನಸ್ತೋಮ ಜನಸಾಗರ ದೇವೇಗೌಡರು ಸಾಹೇಬರನ್ನ ಕಾಣಲಿಕ್ಕೆ, ಅವ್ರಿಗೆ ಸ್ವಾಗತವನ್ನು ಕೋರಲಿಕ್ಕೆ, ಮನಸ್ಪೂರ್ವಕವಾಗಿ ಅವರು ಬೆಳೆಸಿದಂಥ ನಾಯಕನನ್ನು ಕಾಣಲಿಕ್ಕೆ ಬಹಳ ಜನ ದೊಡ್ಡ ಸಂಖ್ಯೆಯಲ್ಲಿ ನಾಳೆ ದಿನ ಆಗಮಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕರಿಯಮ್ಮನವರು ನನಗೆ ಮಾತನಾಡ್ತಾ ಇದ್ರಣ್ಣ. ಹಾಗಾಗಿ ಇವತ್ತು ಸಮಯ ಸಾಕಷ್ಟು ಕಳೆದೋಗಿದೆ. ಆದರೂ ಕೂಡ ನೀವೆಲ್ಲ ಪಕ್ಷದ ನಿಷ್ಠಾವಂತರು, ಇನ್ನೂ ಕೂಡ ಭಾಳ ತಾಳ್ಮೆಯಿಂದ ಸಮಾಧಾನದಿಂದ ಕೂತು ನಮ್ಮ ಮಾತುಗಳನ್ನ ಕೇಳ್ತಾ ಇದ್ದೀರಿ. ಇವತ್ತೇನು ನಮ್ಮ ರಾಜ ವೆಂಕಟಪ್ಪ ನಾಯಕರವರು, ಅವ್ರ ತಂದೆಯವರು ಅವ್ರದ್ದಾದಂಥ ಒಂದು ರಾಜಕೀಯ ಇತಿಹಾಸ ಇರತಕ್ಕಂಥ ಕುಟುಂಬ. ಅವ್ರ ತಂದೆಯವರು ಸಂಸದರಾಗಿ ಶಾಸಕರಾಗಿ, ಅವರೇನು ಒಂದೇ ಸಲ ಶಾಸಕರಾದಂಥವ್ರಲ್ಲ, ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಹಂತವಾಗಿ ಹೆಜ್ಜೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ನಿಮ್ಮೆಲ್ಲರ ಪುಣ್ಯಾತ್ಮರ ಒಂದು ಆಶೀರ್ವಾದದಿಂದ ಇವತ್ತು ರಾಜ ವೆಂಕಟಪ್ಪ ನಾಯಕನವ್ರನ್ನ ಜಿಲ್ಲಾ ಪಂಚಾಯಿತಿ ಸದಸ್ಯರಿಂದ ಹಿಡಿದು ನಿಮ್ಮನ್ನು ಸೇವೆ ಮಾಡ್ತಕ್ಕಂಥದಕ್ಕೆ, ಕ್ಷೇತ್ರದ ಸರ್ವೋತ್ತಮುಖ ಅಭಿವೃದ್ಧಿಗೆ 5 ವರ್ಷಗಳ ಕಾಲ ಅವರಿಗೆ ಶಾಸಕರಾಗಿ ನೀವು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಇತಿಹಾಸ ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತೆ ರಾಜ ವೆಂಕಟಪ್ಪ ನಾಯಕ್ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಅಭಿಮಾನಿಗಳು, ನೀವು ಒಂದು ಮಾತನ್ನು ಹೇಳಿದ್ರಿ 2018ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಂತ ಅವರೇ ನೆನೆಸ್ಕೊಳ್ತಾ ಇದ್ರು. ಕರ್ನಾಟಕಕ್ಕೆ ಕುಮಾರಣ್ಣ, ಮಾನವಿಗೆ ರಾಜ ವೆಂಕಟಪ್ಪ ನಾಯಕರವರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಮಾನವಿಗೆ ಜಾಸ್ತಿ ಬರದೇ ಹೋಗಿರ್ಬೋದು, ಆದರೆ ಅವ್ರ ಫೋನ್ ನಂಬರು ನನ್ನ ನಂಬರ್ ಅವ್ರ ಹತ್ರ ಇದೆ. ಅವ್ರ ವಾಟ್ಸಪ್ನಲ್ಲಿ ಯಾವ ರೀತಿ ಹೋರಾಟಗಳು ಪ್ರತಿನಿತ್ಯ, ಇವತ್ತು ಶಾಸಕರಿರಲಿ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ಇದು ನನ್ನ ಜನ, ನನ್ನ ತಾಲೂಕಿನ ಜನ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ, ಅವ್ರ ಸಮಸ್ಯೆಗೆ ಒಳಗಾದಂಥ ಸಂದರ್ಭದಲ್ಲಿ ಅವರು ಪ್ರಾಮಾಣಿಕವಾಗಿ ನಿಂತು ನಿಮ್ಮ ಪರವಾಗಿ, ರೈತರ ಪರವಾಗಿ, ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಪರವಾಗಿ ಧ್ವನಿಯನ್ನು ಎತ್ತಕ್ಕಂಥ ಹೋರಾಟಗಳು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾನು ಭಾಳ ಹತ್ತಿರದಿಂದ ಗಮನಿಸ್ತಾ ಇರ್ತೇನೆ. ನಾವು ಅವರು ಮಾತನಾಡ್ತಾ ಇರ್ತೇವೆ. ಯಾಕೆಂದರೆ ಚುನಾವಣೆಯಲ್ಲಿ ಸೋಲು ಗೆಲುವು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾನು ಈಗ ತಾನೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ಇಲ್ಲಿ ಯಾರೂ ಬಲಿಷ್ಠರಲ್ಲ, ಯಾರು ಏನು ನನ್ನನ್ನು ಸೋಲಿಸ್ಲಿಕ್ಕೆ ಆಗದೇ ಇಲ್ಲ ಅಂತಕ್ಕಂಥ ಯಾವ ವ್ಯಕ್ತಿಗಳು ಈ ಭೂಮಿ ಮೇಲೆ ಹುಟ್ಟಿಲ್ಲ. ದೇವೇಗೌಡರು ಸಾಹೇಬರು ಸೋತಿದ್ದಾರೆ, ಕುಮಾರಣ್ಣವರು ಸೋತಿದ್ದಾರೆ, ನಾನು 3 ಸಲ ಸೋತಿರ್ಬೋದು, ಆದರೆ ನನ್ನಲ್ಲಿ ಒಂದು ಸ್ಪಷ್ಟವಾದಂಥ ಉದ್ದೇಶ ಇಟ್ಕೊಂಡು ಇವತ್ತು ನಾನು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು. ನನ್ನ ಉದ್ದೇಶ ಇಷ್ಟೇ, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ, ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದ ಅಡಿ ಈ ಪಕ್ಷವನ್ನು ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ನೀವೆಲ್ಲರೂ ಸೇರಿ ಇವತ್ತು ಅವರ ಹೋರಾಟಕ್ಕೆ ಪ್ರತಿಫಲವಾಗಿ ಬೆಂಬಲವಾಗಿ ಸದಾಕಾಲ ನಿಂತು ದುಡಿದಿದ್ದೀರಿ. ಇವತ್ತು ಯಾವುದು ವಿಧಾನಸಭಾ ಚುನಾವಣೆ ಇಲ್ಲ. ನಿಮಗೆಲ್ಲ ಅನಿಸಿರ್ಬೋದು ನಿಖಿಲ್ ಕುಮಾರಸ್ವಾಮಿ ಯಾವುದು ಚುನಾವಣೆ ಇಲ್ವಲ್ಲ, ಅದೇನು ಇಷ್ಟು ಬೇಗ ರಾಜ್ಯ ಪ್ರವಾಸ ಅಂತ ಹಿಡ್ಕೊಬಿಟ್ಟವನೇ. ನಾನು ಇಲ್ಲಿ ಬಂದಿರೋದು ಮುಂಬರ್ತಕ್ಕಂಥ ನನ್ನ ಕಾರ್ಯಕರ್ತರ ಚುನಾವಣೆ, ಗ್ರಾಮ ಪಂಚಾಯಿತಿ ಚುನಾವಣೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ, ನಿಮ್ಮ ಚುನಾವಣೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ನೀವ್ಯಾರು ಜನರ ಜೊತೆನಲ್ಲಿದ್ದು, ಜನರ ಜೊತೆನಲ್ಲಿ ಬೆರೆತು, ಜನರ ಕುಟುಂಬದಲ್ಲಿ ಒಬ್ಬ ಸದಸ್ಯರಾಗಿ ಇವತ್ತು ನೀವೆಲ್ಲರೂ ಹೆಜ್ಜೆ ಆಗ್ತಾ ಇರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಇವತ್ತು ಜನತಾದಳ ಪಕ್ಷ ನಿಮ್ಮನ್ನು ಆರಿಸಿ ಟಿಕೆಟನ್ನು ಕೊಟ್ಟು ನಿಮ್ಮನ್ನು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸದಸ್ಯರಾಗಿ ನೋಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತು ಇವತ್ತು ನಿಮ್ಮ ಮುಂದೆ ನಾನು ಇಲ್ಲಿ ಬಂದಿದ್ದೇನೆ ಹೊರತುಪಡಿಸಿ ಬೇರೆ ಇನ್ನೇನೂ ಇಲ್ಲ. ರಾಜ ವೆಂಕಟಪ್ಪ ನಾಯಕ್ ಅವರು ಹೇಳ್ತಾ ಇದ್ರು, ನಾಡಗೌಡರು ಸಾಹೇಬರು ಹೇಳ್ತಾ ಇದ್ರು, ದೇವೇಗೌಡರು ಸಾಹೇಬ್ರಿಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಿ, ಕುಮಾರಣ್ಣವ್ರಿಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಿ, ನಿಖಿಲ್ ಅವ್ರಿಗೂ ಹೃದಯದಲ್ಲಿ ಒಂದು ಸ್ಥಾನ ಕೊಡ್ತೀರಲ್ವಾ ಅಂತ. ಆದರೆ ಒಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಹೃದಯದಲ್ಲಿ ಸ್ಥಾನ ಪಡೆದುಕೊಳ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ.
ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಪ್ರತಿನಿತ್ಯ ಹೋರಾಟ ಬೇಕು, ಒಳಗಡೆ ಒಂದು ಕಮಿಟ್ಮೆಂಟ್ ಬೇಕು, ಒಂದು ಬದ್ಧತೆ ಬೇಕು, ಒಂದು ಕಾಳಜಿ ಇರಬೇಕು ಸಮಾಜದ ಮೇಲೆ. ಒಂದಲ್ಲ ಒಂದು ದಿನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಇಲ್ಲಪ್ಪ ಈ ಹುಡುಗ ಈ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇಂಥ ಒಬ್ಬ ಹುಡುಗ ಇವತ್ತೇನು ಸಮಾಜವನ್ನು ಕಟ್ತೇನೆ ಅಂತಕ್ಕಂಥ ಮುಂದೆ ಬಂದಿದ್ದಾನೆ, ಇವನಿಗೆ ಒಂದು ದಿನ ನಾವು ಬೆಂಬಲ ಕೊಡ್ತೇವೆ ಅಂತಕ್ಕಂಥ ಆ ಒಂದು ಹೃದಯದ ಸ್ಥಾನವನ್ನು ಪಡಿತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಜೊತೆ ಸದಾ ಕಾಲ ನಿಂತು ಮಾಡ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಮಾತನ್ನು ನಾನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಜನತಾದಳ ಪಕ್ಷ ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಹುಟ್ಟಿರ್ತಕ್ಕಂಥ ಪಕ್ಷ. ಜನತಾದಳ ಪಕ್ಷದ ನಿರ್ಮಾತೃ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ನಾನು ಹಿಂದಿನಿಂದ ಅವ್ರನ್ನ ನಾವೇನು ಚಿಕ್ಕ ವಯಸ್ಸಿನಲ್ಲಿ ನೋಡಲಿಕ್ಕಾಗಿಲ್ಲ. ಕೆಲವೊಂದಷ್ಟು ಪುಸ್ತಕಗಳು, ಕೆಲವೊಂದಷ್ಟು ಹಿರಿಯಕರು ಅವ್ರ ಬಗ್ಗೆ ವಿಚಾರಗಳನ್ನ ಹೇಳಿದಂಥ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತೇವೆ. ಯಾವಾಗಲೂ ಕೂಡ ದೇವೇಗೌಡರು ಸಾಹೇಬರಲ್ಲಿ ಒಂದು ಗುಣ ಇತ್ತು. ವೇದಿಕೆ ಮೇಲೆ ಕೂತಂಥ ಮುಖಂಡರುಗಳು ಎಲ್ಲ ಜಾತಿ, ಸಮುದಾಯ, ವರ್ಗ, ಧರ್ಮದವ್ರಿಗೂ ಕೂಡ ಆದ್ಯತೆಯನ್ನು ಕೊಟ್ಟು ಬೆನ್ತಟ್ಟಿ ಎಷ್ಟೋ ಜನಕ್ಕೆ ನೀವು ಕಾರ್ಯಕರ್ತರುಗಳು ಇವತ್ತು ನಾಯಕರಾಗಿ ಮಾಡಿರ್ತಕ್ಕಂಥ ಇತಿಹಾಸ ಇವತ್ತು ಈ ಜನತಾದಳ ಪಕ್ಷಕ್ಕೆ ಇದೆ. ಹಾಗಾಗಿ ತುಂಬ ಜನ ಇವತ್ತು ದೊಡ್ಡ ದೊಡ್ಡ ನಾಯಕರುಗಳ ದಂಡು ಇಲ್ಲಿ ನೀವು ಬೆಳೆಸಿ, ನೀವು ಗುರುತಿಸಿ, ನೀವು ಹರಿಸಿ ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣನಿಗೆ ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಕೈ ಕೊಟ್ಟು ಓಡೋಗಿರ್ತಕ್ಕಂಥ ನಿದರ್ಶನ ಇದೆ. ಆದರೂ ಕೂಡ ಜನತಾದಳ ಪಕ್ಷ ಯಾರ ಕೈಲೂ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾರ್ಯಕರ್ತರ ಪಕ್ಷ. ಕಾರ್ಯಕರ್ತರಿಗೆ ನಾಯಕರ ದಂಡನ್ನ ಸೃಷ್ಟಿ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ, ಆ ಶಕ್ತಿ ಇದೆ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ನಿಜಕ್ಕೂ ಕೂಡ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಹತ್ತಿರದಿಂದ ನೋಡಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. 2004ರಲ್ಲಿ ಜನತಾದಳ ಪಕ್ಷದಲ್ಲಿ ಹಿಂದಿದ್ದಂಥ ಮುಖ್ಯಮಂತ್ರಿಗಳು ದೇವೇಗೌಡರು ಸಾಹೇಬರು ಗರಡಿಲೇ ಬೆಳೆದಿರ್ತಕ್ಕಂಥವ್ರು. ಭಾಳ ಜನ ದೊಡ್ಡ ದೊಡ್ಡ ನಾಯಕರುಗಳಿದ್ರು ಬಿಡಿ, ಅವ್ರ ಬಗ್ಗೆ ಬೇಡ. ಆದರೆ ಅವತ್ತು ನಮಗೆ ಎಷ್ಟು ಸ್ಥಾನ ಬಂದಿತ್ತು? 58 ಸ್ಥಾನ, 58 ಶಾಸಕರನ್ನ ರಾಜ್ಯದ ಜನತೆ ಜನತಾದಳ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು. ಆದರೆ ಈ ಬಾರಿ ನನ್ನಲ್ಲಿ ಒಂದು ದೃಢ ಸಂಕಲ್ಪ, ನಾನು ಇವತ್ತು ನನಗೆ ಒಂದು ಯಕ್ಷ ಪ್ರಶ್ನೆ ಇದೆ. ಎಲ್ಲೋದ್ರೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾತ್ರಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ತಾಯಂದ್ರುಗಳು ಸನ್ಮಾನ್ಯ ಕುಮಾರಣ್ಣ ಅವರು ಬರ್ತಾ ಇದ್ದಾರೆ, ನಮ್ಮ ನಾಯಕರು ಬರ್ತಾ ಇದ್ದಾರೆ, ನಮ್ಮ ಮನೆಯ ಮಗ ಬರ್ತಾ ಇದ್ದಾರೆ, ನಮಗೇನಾದರೂ ಕುಮಾರಣ್ಣನ ಕಡೆಯಿಂದ ನಮ್ಮ ಕುಟುಂಬ ಬದುಕ್ತಕ್ಕಂಥದ್ದಕ್ಕೆ ಒಳ್ಳೆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ನಾಯಕ ಬರ್ತಾ ಇದ್ದಾನೆ ಅಂತಕ್ಕಂಥ ವಿಶ್ವಾಸದಿಂದ ಅವರನ್ನು ನೀವು ರಾತ್ರಿ 2 ಗಂಟೆಯಲ್ಲಿ ಬರಲಿ 3 ಗಂಟೆಯಲ್ಲಿ ಬರಲಿ ಅವರನ್ನು ಬರ್ಮಾಡ್ಕೊಂಡು ಕೂತಿರ್ತಕ್ಕಂಥದ್ದು ಎಲ್ಲವೂ ನಾವು ನೋಡಿದ್ದೇವೆ. ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ, ಚರ್ಚೆ ಮಾಡ್ತಾರೆ ಮಾಧ್ಯಮದ ನನ್ನ ಸ್ನೇಹಿತರು. ಸನ್ಮಾನ್ಯ ಕುಮಾರಣ್ಣ ಅವರಂಥ ನಾಯಕ, ಆ ಒಂದು ಮಾಸ್ ಲೀಡರ್ ಅಂತ ನಾವೇನು ಕರಿತೇವೆ, ಎಲ್ಲ ಸಮುದಾಯ ಜಾತಿ ವರ್ಗವೂ ಕೂಡ ಒಪ್ತಕ್ಕಂಥ ನಾಯಕ, ಜನತಾದಳ ಪಕ್ಷವನ್ನು ಇವತ್ತು ಮುನ್ನಡೆಸ್ತಾ ಇರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ, ಅವರ ಪಕ್ಷಕ್ಕೆ ಜನ ಸೇರ್ತಾರೆ, ಜನಸ್ತೋಮ ಬರುತ್ತೆ. ಕುಮಾರಣ್ಣ ಬಂದಾಗ ಜನ ರಾತ್ರಿ 2 ಗಂಟೆ 3 ಗಂಟೆಯಲ್ಲಿ ತಾಯಂದ್ರು ಯಾರಿಗೂ ಕಾಯೋದಿಲ್ಲ, ಯಾರಿಗೂ ಕಾಯೋದಿಲ್ಲ. ಇಲ್ಲಿ ಯಾರಿಗೋ ದುಡ್ಡು ಕೊಟ್ಟೋ ಬಸ್ ಮಾಡೋ ಅಥವಾ ಊಟ ಕೊಡ್ತೀರಿ ಅಂತ ಯಾರಿಗೂ ಕರೆಸ್ದಂಥವ್ರಲ್ಲ. ಆದರೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಆ ತಡರಾತ್ರಿಲೂ ಕೂತು ಕುಮಾರಣ್ಣವರ ನುಡಿಮುತ್ತಿನ ಮಾತುಗಳನ್ನ ಕೇಳ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಊರಿನ ಹಿರಿಯಕರು ತಾಯಂದರು ಕೂರ್ತಾರೆ ಅಂದರೆ ಕುಮಾರಣ್ಣನ ಶಕ್ತಿ ಏನು, ಕುಮಾರಣ್ಣನ ನಾಯಕತ್ವದ ಮೇಲೆ ಜನ ಇಟ್ಟಿರ್ತಕ್ಕಂಥ ವಿಶ್ವಾಸ ಏನು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆದರೆ ಇಲ್ಲಿ ನಮಗೆ ಇರ್ತಕ್ಕಂಥ ಯಕ್ಷ ಪ್ರಶ್ನೆ,
ಇಷ್ಟೆಲ್ಲ ಇದ್ರೂ ಕೂಡ ಜನತಾದಳ ಪಕ್ಷ ಯಾಕೆ 40 ಗಡಿಯನ್ನು ದಾಟ್ಲಿಕ್ಕಾಗ್ತಾ ಇಲ್ಲ? 40ಕ್ಕೂ ಹೆಚ್ಚು ಶಾಸಕರನ್ನ ಯಾಕೆ ಜನತಾದಳ ಪಕ್ಷ ಇವತ್ತು ಪಡಿಲಿಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಬಹುತೇಕ ಎಲ್ಲ ಪಕ್ಷದ ಕಾರ್ಯಕರ್ತರಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಯಕ್ಷ ಪ್ರಶ್ನೆ ಮೂಡಿರ್ತಕ್ಕಂಥದ್ದು ಸತ್ಯ. ನಾನು ಹಲವಾರು ಬಾರಿ ಕೂತ್ಕೊಂಡು ಆಲೋಚನೆ ಮಾಡಿದ್ದೇನೆ. ನಾನು ಯಾತಕ್ಕೋಸ್ಕರ ಇವತ್ತು ಈ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ ಅಂದರೆ, ನಾನು ಆ ಸಿಂಧನೂರಿನಲ್ಲೂ ಹೇಳಿದ್ದೇನೆ, ತುಂಬ ಜನ ಅನ್ಕೊಂಡಿರ್ಬೋದು ರಾಜಕೀಯದ ವಿಶ್ಲೇಷಕರು ಮಾತನಾಡ್ತಾರೆ, ಮಾಧ್ಯಮಗಳಲ್ಲಿ ಚರ್ಚೆ ಆಗತ್ತೆ, ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಮಾಡ್ತಾ ಇರೋದು ರಾಜ್ಯಾಧ್ಯಕ್ಷರ ಒಂದು ಪಟ್ಟಾಭಿಷೇಕದ ದೃಷ್ಟಿಯಿಂದ ಅಂತ. ಆದರೆ ಇದು ನಿಖಿಲ್ ಕುಮಾರಸ್ವಾಮಿಯ ಪ್ರಶ್ನೆ ಅಲ್ಲ, ಇದು ನಿಖಿಲ್ ಕುಮಾರಸ್ವಾಮಿಯ ಒಬ್ಬ ವ್ಯಕ್ತಿಯ ಪ್ರಶ್ನೆ ಅಲ್ಲ. ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯಕ್ಕೆ ಸುಭದ್ರವಾದಂಥ ಪ್ರಾದೇಶಿಕ ಪಕ್ಷ ಉಳಿಬೇಕಾಗಿದೆ. ರೈತರ ಪರವಾಗಿ ಸದಾಕಾಲ ಧ್ವನಿ ಎತ್ತಕ್ಕಂಥ ಜನತಾದಳ ಪಕ್ಷ ಸುಭದ್ರವಾಗಿ ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಬೆಂಬಲದಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇವತ್ತು ನೀವು ಉಡುಗೊರೆಯಾಗಿ ಕೊಡಬೇಕಾಗಿದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆಯಲ್ಲಿ ಬಂದು ನಿಂತು ಹೋರಾಟವನ್ನು ಮಾಡ್ತಾ ಇದ್ದಾನೆ. ತುಂಬ ಜನ ಕೇಳ್ತಾ ಇದ್ರು, ನೀವು ಹಳೆ ಮೈಸೂರು ಪ್ರಾಂತ್ಯದಲ್ಲೇ ಹೆಚ್ಚಾಗಿ ಓಡಾಡ್ತೀರಿ, ಯಾಕೆ ನೀವು ಕಲ್ಯಾಣ ಕರ್ನಾಟಕಕ್ಕೆ ಬರಲ್ಲ? ಯಾಕೆ ನೀವು ಕಿತ್ತೂರು ಕರ್ನಾಟಕಕ್ಕೆ ಬರಲ್ಲ? ಯಾಕೆ ನೀವು ಬೇರೆ ಬೇರೆ ಭಾಗದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಾ ಇಲ್ಲ ಅಂತ ತುಂಬ ವರ್ಷಗಳಿಂದ ನನ್ನನ್ನು ಕಾರ್ಯಕರ್ತ ಬಂಧುಗಳು ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತೀರಿ, ನನ್ನ ಎದುರುಗಡೆ ಪಾರ್ಟಿ ಆಫೀಸ್ಗೆ ಬಂದಂಥ ಸಂದರ್ಭದಲ್ಲಿ ಕೇಳ್ತೀರಿ. ಇವತ್ತು ಕಾಲ ಕೂಡು ಬಂದಿದೆ. ಇನ್ನು 3 ವರ್ಷ ಅಂದರೆ ನನ್ನ ಕಾರ್ಯಕರ್ತರಿಗೊಂದು ಮನವಿ ಮಾಡ್ತೇನೆ, ದಯವಿಟ್ಟು ನಾವ್ಯಾರು ಇನ್ನೂ 3 ವರ್ಷ ಇದೆ, ಚುನಾವಣೆ ಬರಲಿ, ಆವಾಗ ನಾವು ಓಡಾಡೋಣ, ಆವಾಗ ಒಂದು ವೇಗ ಕೊಡೋಣ ನಮ್ಮ ಓಡಾಟಕ್ಕೆ. ದಯವಿಟ್ಟು ಬೇಡ. ಹೋರಾಟ ಯಾವಾಗಲೂ ಕೂಡ ಶಾಶ್ವತವಾಗಿ ಜನಗಳ ಹೃದಯದಲ್ಲಿ ನಿಂತ್ಕೊಳ್ತಕ್ಕಂಥದ್ದಕ್ಕೆ ಸದಾಕಾಲ ವಿಷಯಾಧಾರಿತವಾದಂಥ ಹೋರಾಟಗಳ ಕೈಗೆತ್ಕೊಳ್ಳೋಣ. ಯಾರನ್ನೂ ನಾನು ವೈಯಕ್ತಿಕವಾಗಿ ತೇಜವಧೆ ಮಾಡಿ ವೈಯಕ್ತಿಕವಾಗಿ ನಿಂದನೆಯನ್ನು ಮಾಡಿ ಅಂತಕ್ಕಂಥದ್ದು ನಾನಂತೂ ನಿಮಗೆ ಉತ್ತೇಜನೆಯನ್ನು ಕೊಡೋದಿಲ್ಲ. ಆದರೆ ಇವತ್ತು ನಾವು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಹೆಸರಲ್ಲೇ ಕಲ್ಯಾಣ ಇದೆ. ಆದರೆ ಎಷ್ಟರ ಮಟ್ಟಕ್ಕೆ ಕಲ್ಯಾಣ ಕರ್ನಾಟಕ ಇವತ್ತು KKRDB ಇವತ್ತೇನು ಆ ಸ್ಕೀಮ್ ಅಡಿ ಇವತ್ತು ನಿಮಗೆ 5,000 ಕೋಟಿ ನಿಮಗೆ ಅನುದಾನ ಇವತ್ತು ನಿಮ್ಮ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಿಕ್ಕಬೇಕಾಗಿದೆ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಮೊನ್ನೆ ದಿನ ಯಾದಗಿರಿಗೆ ಬಂದಂಥ ಸಂದರ್ಭದಲ್ಲಿ ಪಾಪ ಹೇಳಿದ್ರು, ನಾವೆಲ್ಲ ನೋಡ್ತಾ ಇದ್ವು, 13,000 ಕೋಟಿ ಕೊಟ್ಟಿದ್ದೀನಿ ಅಂದರು. 13,000 ಕೋಟಿ ಕೊಟ್ಟಿದ್ದೀರೋ, 3,000 ಕೋಟಿ ಕೊಟ್ಟಿದ್ದೀರೋ, 2,000 ಕೋಟಿ ಕೊಟ್ಟಿದ್ದೀರೋ? ನಮ್ಮ ಕಣ್ಗಂತೂ ಯಾವ ರಸ್ತೆಯೂ ಅಭಿವೃದ್ಧಿ ಕಾಣ್ತಾ ಇಲ್ಲ, ಯಾವ ಶಾಲಾ ಕಟ್ಟಡಗಳು ಕಟ್ತಾ ಇರ್ತಕ್ಕಂಥದ್ದು ನೋಡ್ತಾ ಇಲ್ಲ, ಯಾವ ಬಸ್ ಸ್ಟ್ಯಾಂಡ್ಗಳು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇಲ್ಲ, ಯಾವ ಹೊಸ ಆಸ್ಪತ್ರೆಗಳು ನಿರ್ಮಾಣ ಆಗ್ತಕ್ಕಂಥದ್ದಿರಲಿ. ಕನಿಷ್ಠ ಪಕ್ಷ ಇವತ್ತು ಆಸ್ಪತ್ರೆ ಕಟ್ಟಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಇವತ್ತು ಯಾರು ಕೂಡ ಡಾಕ್ಟರ್ಗಳು ಕೂಡ ಇವತ್ತು ಇಲ್ಲದೆ ಇರ್ತಕ್ಕಂಥ ದರಿದ್ರ ಪರಿಸ್ಥಿತಿಗೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನು ದೂಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ, ದಯಮಾಡಿ 2,000 ಕೋಟಿನೋ 3,000 ಕೋಟಿನೋ ಕೊಟ್ಟಿದ್ದೀನಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಅಂತಕ್ಕಂಥದ್ದು ನಿಮ್ಮನ್ನು ನೀವೇನು ಬೆಂತಟ್ಕೊತಾ ಇದ್ದೀರಿ? ನಿಮಗೆ ಶ್ವೇತಪತ್ರ ಹೊರಡಿಸ್ಲಿಕ್ಕೆ ಆ ತಾಕತ್ತಿದೆಯಾ? ಎಲ್ಲೆಲ್ಲಿ ಎಷ್ಟೆಷ್ಟು ಅಭಿವೃದ್ಧಿ ಕೊಟ್ಟಿದ್ದೀನಿ ಅಂತಕ್ಕಂಥ ಶ್ವೇತಪತ್ರವನ್ನು ಇವತ್ತು ಈ ರಾಜ್ಯದ ಜನತೆಯ ಮುಂದೆ ಇಡಲಿಕ್ಕೆ ಇವತ್ತು ಕಲ್ಯಾಣ ಕರ್ನಾಟಕದ ಮತದಾರರು ಕೇಳ್ತಾ ಇದ್ದಾರೆ, ಜನಸಾಮಾನ್ಯರು ಕೇಳ್ತಾ ಇದ್ದಾರೆ, ರೈತರು ಕೇಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಾನು ಸಿಂಧನೂರಿಗೆ ಬರ್ತಾ ಇದ್ದಂಗೆ ಇಲ್ಲಿ ವಿಶೇಷವಾಗಿ ಭತ್ತ ಮತ್ತು ಜೋಳ ಇವೆರಡೂ ಕೂಡ ಪ್ರಮುಖವಾಗಿ ನೀವು ಬೆಳೆತಕ್ಕಂಥ ಬೆಳೆಗಳು. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ? ಭತ್ತ ಬೆಳೆದಿರ್ತಕ್ಕಂಥ ರೈತ ಇವತ್ತು ಯಾವ ರೀತಿ ಕಂಗಾಲಾಗಿದ್ದಾನೆ, ಯಾವ ರೀತಿ ಅವನ್ನ ಬೀದಿಲಿ ನಿಲ್ಲಿಸಿದ್ದೀರಿ. ಕಳೆದ 6 ತಿಂಗಳಿಂದ ಇವತ್ತು ಜೋಳವನ್ನು ಖರೀದಿ ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಖರೀದಿ ಕೇಂದ್ರಗಳಲ್ಲಿ ಏನು ನಡೀತಾ ಇದೆ?
ಕನಿಷ್ಠ ಪಕ್ಷ ಒಂದು ಟ್ರಾನ್ಸ್ಪೋರ್ಟ್ಗಾಗಲಿ ಒಂದು ಗೋಡೌನ್ಗಾಗಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರ? ಯಾವುದು ಕೂಡ ಇವತ್ತು ಮಾಡಲಿಕ್ಕೆ ಅವರು ಸಿದ್ಧರಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರ ಅಂತಕ್ಕಂಥ ಖ್ಯಾತಿ ಪಡೆದಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಈ ದರಿದ್ರ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ರೈತಾಪಿ ವರ್ಗ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವತ್ತು ಯಾವ ರೀತಿ ಈ ಭಾಗದಲ್ಲಿ, ರಾಯಚೂರು ಭಾಗದಲ್ಲಿ, ವಿಶೇಷವಾಗಿ ಸಿಂಧನೂರು, ಮಾನ್ವಿಯಲ್ಲಿ ಅತಿ ಹೆಚ್ಚು ಜೋಳವನ್ನು ಬೆಳೆದು ಇವತ್ತು ಖರೀದಿ ಕೇಂದ್ರಗಳಲ್ಲಿ ಅದನ್ನು ಖರೀದಿ ಮಾಡಿದಿರ, ನಿಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆ, ನಿಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಗೌರವವನ್ನು ಕೊಡ್ದಿರ ಇವತ್ತು ನಮ್ಮ ರೈತರನ್ನ ಬೀದಿ ಪಾಲ್ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ. ಆ ಕಡೆ ನೋಡಿದ್ರೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಕಡೆ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಅನೇಕ ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಮಾವನ್ನು ಬೆಳೆದು ಬೀದಿಗೆ ಚೆಲ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಇವತ್ತು ನೀವು ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಿದ್ದಾರೆ. ರೈತರು ಎದುರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ರೈತರ ಮಗ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಮಾವು ಬೆಳೆಗಾರರು ಏನು ಮಾವನ್ನ ಬೀದಿಲಿ ಚೆಲ್ತಾ ಇದ್ರು, ಆಕ್ರೋಶದಿಂದ ನಮಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಮಾವನ್ನ ಖರೀದಿ ಮಾಡ್ತಾ ಇಲ್ಲ, ಕ್ವಿಂಟಾಲ್ಗೆ ನಮಗೆ ರೇಟ್ ಸಿಗ್ತಾ ಇಲ್ಲ, 2.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮಾವು ಇವತ್ತು ಖರೀದಿ ಮಾಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ನೋವೇನಿತ್ತು. ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಕೃಷಿ ಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ರಾಜ್ಯದ ರೈತಾಪಿ ವರ್ಗದ ಮಾವು ಬೆಳೆಗಾರರಿಗೆ ಒಂದು ಪತ್ರದ ಮೂಲಕ ಮನವಿಯನ್ನು ಮಾಡ್ತಾರೆ. ಅದೇ ದಿನ 2 ರಿಂದ 3 ಬಾರಿ ಶಿವರಾಜ್ ಸಿಂಗ್ ಚೌಹಾಣ್ ರವರಿಗೆ ಫೋನ್ ಮಾಡಿ ಪದೇ ಪದೇ ನಮ್ಮ ರೈತರನ್ನ ಉಳಿಸಿ 2.5 ಲಕ್ಷ ಮೆಟ್ರಿಕ್ ಟನ್ನನ್ನು ದಯವಿಟ್ಟು ಖರೀದಿ ಮಾಡ್ರಿ ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇದ್ದಂಗೆ ಅವರ ಮಾತಿಗೆ ಗೌರವ ಕೊಟ್ಟು ಕೇಂದ್ರದ ಕೃಷಿ ಸಚಿವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ. ಹತ್ತತ್ರ 14,000 ರೂಪಾಯಿಯಷ್ಟು ಇವತ್ತು 1 ಕ್ವಿಂಟಾಲ್ಗೆ ಬೆಲೆಯನ್ನು ನಿಗದಿ ಮಾಡಿ ಇವತ್ತು ನಮ್ಮ ಮಾವು ಬೆಳೆಗಾರನ ಸನ್ಮಾನ್ಯ ಕುಮಾರಣ್ಣ ಅವರು ಉಳಿಸಿರ್ತಕ್ಕಂಥ ಇತ್ತೀಚಿನ ನಿದರ್ಶನ ನಮ್ಮ ಕಣ್ಣು ಮುಂದೆ ಇದೆ. ಇದು ಲಂಚ ಅಂತಕ್ಕಂಥದ್ದು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಇದಕ್ಕೆ ಯಾವುದೇ ಒಂದು ಬೌಂಡ್ರಿಗಳಿಲ್ಲ, ಒಂದು ಲಿಮಿಟೇಷನ್ಗಳಿಲ್ಲ. ಇವತ್ತು ಲಂಚ ಅಂತಕ್ಕಂಥದ್ದು ಹಂತ ಹಂತದಲ್ಲೂ ನಾನು ಯಾವುದೋ ಇವತ್ತು ಗಾಡಿನಲ್ಲಿ ಬರ್ತಾ ಓದ್ತಾ ಇದ್ದೆ. ವಸತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾವೇರಿ ಜಿಲ್ಲೆಯಲ್ಲಿ ಒಂದು ಹೆಣ್ಣು ಮಗಳು ತನ್ನ ತಾಳಿಯನ್ನು ಅಡ ಇಟ್ಟು, ತನ್ನ ಚಿನ್ನದ ಸರವನ್ನು ಅಡ ಇಟ್ಟು 20,000 ರೂಪಾಯಿ ದುಡ್ಡನ್ನು ಹೋಗಿ ಅಧಿಕಾರಿ ಕೈಗೆ ಕೊಟ್ಟು ನನಗೆ ವಸತಿ ಕೊಡಿಸಿ ಅಂತಕ್ಕಂಥದ್ದು ಕೇಳ್ತಕ್ಕಂಥ ಪರಿಸ್ಥಿತಿ. ಇನ್ನೊಂದು ಕಡೆ ಇವತ್ತು ವಸತಿ ಯೋಜನೆ ಯಾವ ರೀತಿ ಅದರಲ್ಲಿ ಆಗಿರ್ತಕ್ಕಂಥ ಅಕ್ರಮ ಭ್ರಷ್ಟಾಚಾರ ಅಂತಕ್ಕಂಥದ್ದು 7 ರಿಂದ 8 ಬಾರಿ ಶಾಸಕರು ಬಹುಶಃ ಅವರು BR ಪಾಟೀಲ್ರು, 1 ಸಲ 2 ಸಲ ಗೆದ್ದಿರೋರಲ್ಲ, BJP ಶಾಸಕರಲ್ಲ, ಜನತಾದಳ ಪಕ್ಷದ ಶಾಸಕರಲ್ಲ, ಕಾಂಗ್ರೆಸ್ನ ಪಕ್ಷದ ಸ್ವಪಕ್ಷೀಯರು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಅವರ ಮಂತ್ರಿಗಳು ವಸತಿ ಕೊಡ್ತಕ್ಕಂಥ ಇಲಾಖೆಯ ಮಂತ್ರಿಗಳಿಗೆ ಅವರು ಪಾಪ ನೇರವಾಗಿ ಹೋಗಿ ಕೇಳಿದ್ರೆ ಅವರಿಗೆ ಯಾವ ವಸತಿನೂ ಸಿಗ್ತಾ ಇಲ್ಲ, ಯಾವ ಗೌರವವೂ ಸಿಗ್ತಾ ಇಲ್ಲ. ಆದರೆ ಅವರಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಪಂಚಾಯಿತಿ ಮೆಂಬರ್ಗಳು ಪಾಪ ಅವ್ರು ಹೋಗಿ ಯಾರೋ ಮಧ್ಯವರ್ತಿಯನ್ನು ಹಿಡಿದು ಹೋಗಿ ಕೇಳಿದಾಗ ಅಲ್ಲಿ ಪರ್ಸೆಂಟೇಜ್ ಇಷ್ಟು ಕೊಟ್ಟರೆ ನಾವು ವಸತಿನೂ ಕೊಡ್ತೀವಿ ಮತ್ತೊಂದು ಕೊಡ್ತೀವಿ ಅಂತಕ್ಕಂಥ ವಾತಾವರಣ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಸರ್ಕಾರ ಯಾರು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ.
ಸನ್ಮಾನ್ಯ ಕುಮಾರಣ್ಣವ್ರಿಗೆ ಅವರ ತಂದೆಯವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ. ಅವ್ರ ತಾಯಿ ಯಾವತ್ತೂ ಕೂಡ ನಮ್ಮ ಅಜ್ಜಿ ಚೆನ್ನಮ್ಮನವರು ಯಾರೇ ಮನೆ ಬಂದರೂ ಕೂಡ ಅವರನ್ನ ಬಹಳ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು. ಅವರು ಊಟ ಮಾಡಲಿಲ್ಲ ಅಂದ್ರು ಹಳ್ಳಿನಲ್ಲಿ ಇದ್ದು ಬಂದಂಥವ್ರು ಅವ್ರ ಎಲ್ಲ ಜೀವನ ನೋಡಾಗೋಗಿದೆ. ಮೊನ್ನೆ ದೇವೇಗೌಡರು ಸಾಹೇಬರು 93 ವಯಸ್ಸಿನಲ್ಲಿ ಮೊನ್ನೆ 93 ಜನ ಸಾಧಕರಿಗೆ ಅವ್ರಿಗೊಂದು ಪ್ರಶಸ್ತಿ ಸಿಕ್ತಂಥ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಇದ್ರು. ಚೆನ್ನಮ್ಮನವರು ಯಾವ ರೀತಿ ಅವರ ರಾಜಕಾರಣದ ಜೀವನದಲ್ಲಿ ಮನೆಗೆ ಬಂದಂಥ ಯಾರೇ ಇರ್ಬೋದು, ಬಡವ ಬಲ್ಲಿದ ಯಾವುದೂ ಲೆಕ್ಕ ಮಾಡ್ದಿರ, ಅವರು ಊಟ ಮಾಡ್ದಿರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಕಟ್ಕೊಂಡು ನೀರು ಕುಡ್ಕೊಂಡು ಮಲಗದಂಥ ಸನ್ನಿವೇಶವು ಚೆನ್ನಮ್ಮನವ್ರು ನೋಡಿದ್ದಾರೆ. ಅಂಥ ವಾತಾವರಣನೂ ನಾವೆಲ್ಲ ನೋಡ್ಕೊಂಬಂದಿರ್ತಕ್ಕಂಥವ್ರು. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಒಂದೇ ಚಿಂತೆ, ಜನರ ಚಿಂತೆ, ಜನರ ಕಲ್ಯಾಣ, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಾವು ನೀವೆಲ್ಲರೂ ಇವತ್ತು ಜನತಾದಳ ಪಕ್ಷವನ್ನ ಕಟ್ಟಿ ಬೆಳೆಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರಾತ್ರಿ 9:15 ಗಂಟೆ ಆಗಿದೆ. ನಾನು ಬೆಳಗ್ಗೆ 4 ಗಂಟೆಗೆ ಮನೆ ಬಿಟ್ಟಿರೋದು. ಆದರೂ ಕೂಡ ನಿಮ್ಮನ್ನು ನೋಡಿ, ಆಮೇಲೆ ನಮ್ಮ ನಾಯಕರುಗಳು ಕೆಲವೊಂದಷ್ಟು ವೇದಿಕೆಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ಪ್ರತಿಯೊಂದು ಗಮನಿಸಿ ನನ್ನಲ್ಲೂ ಒಂದು ರೀತಿ ಭಾಳ ಉತ್ಸಾಹಕತೆ ಮೂಡಿ ಇವತ್ತು ನಿಮ್ಮ ಮುಂದೆ ಮಾತನಾಡೋದಕ್ಕೆ ನನಗೆ ಒಂದು ಒಳ್ಳೆ ವೇದಿಕೆಯನ್ನು ಸಜ್ಜು ಮಾಡಿಕೊಟ್ಟಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕಣ್ಣವ್ರಿಗೆ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ರಾಜ ವೆಂಕಟಪ್ಪ ನಾಯಕ್ ಅವರಿಗೆ ನೀವೆಲ್ಲರೂ ಆಶೀರ್ವಾದವನ್ನು ಮಾಡುವ ಮೂಲಕ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಸನ್ಮಾನ್ಯ ಕುಮಾರಣ್ಣ ಅವರು ಮಾಡ್ತಾರೆ. ಮಾನ್ವಿ ತಾಲೂಕಿನ ಅಭಿವೃದ್ಧಿಗೆ ರಾಜ ವೆಂಕಟಪ್ಪ ನಾಯಕ್ ಅವರಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ವಂದಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.